ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ವ್ಲಾಗ್ನ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಬೆಳಗ್ಗೆ ಸಂಜು ಎಲ್ಲೋ ಹೊರಗಡೆ ಹೋಗಿದ್ದ ಅವ್ರ ಫ್ರೆಂಡ್ಸ್ ಜೊತೆ. ಸೊ ಹಾಗಾಗಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ATM ಪಿನ್ ಜನ್ರೇಟ್ ಮಾಡಿಸ್ಬೇಕು ಅಂತಿದ್ನಲ್ಲ, ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಸಂಜು ಕಟಿಂಗ್ ಕೂಡ ಮಾಡಿಸ್ಬೇಕಂತೆ, ಸೊ ಅದಕ್ಕೂ ಹೋಗ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ರಿ, ಅಕ್ಕ ವ್ಲಾಗು ಬೋರ್ ಆಗ್ತಾ ಇದೆ ನಮಗೆ, ಕಂಟೆಂಟ್ ವೀಡಿಯೋಸ್ ಮಾಡಿ ಅಂತ. ಸೊ ಹಾಗಾಗಿ ನಾನು ಇವತ್ತು ಕಂಟೆಂಟ್ ವೀಡಿಯೋಸ್ ಮಾಡಬೇಕು ಅಂದರೆ ಲವ್ ಸ್ಟೋರಿ ಹೇಳಬೇಕು ಅಂದರೂ ಓಕೆ, ಹೋಮ್ ಟೂರ್ ಮಾಡಬೇಕು ಅಂತಂದರೂ ಓಕೆ, ರಿಂಗ್ಲೆಟ್ ಬೇಕೇ ಬೇಕು. ಸೊ ಹಾಗಾಗಿ ರಿಂಗ್ಲೆಟ್ ಇವತ್ತು ತರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲೇ ಮೈಸೂರಲ್ಲೇ ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವತ್ತು ಬೆಂಗಳೂರಿಗೆ ಹೋಗಿದ್ದಾಗ ನಾವು ಬರಬೇಕು ಅಂತಲೇ ಹೋಗಿದ್ದು. ಸಂಜುನು ಕೂಡ ಸರಿ ತರೋಣ ಅಂತಲೇ ಹೋಗಿದ್ದು, ಬಟ್ ನಾನೇ ಮರ್ತ್ಕೊಂಡು ಬಂದಿದ್ದು. ಸೊ ಹಾಗಾಗಿ ತೊಗೊಳೋದಕ್ಕೆ ಅದನ್ನ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ಇವತ್ತಾದರೂ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ ಈಚೆ, ಇವಾಗ ಪರವಾಗಿಲ್ಲ, ಕಮ್ಮಿ ಆಗಿದೆ. ಅದಕ್ಕೆ ಹೋಗೋಣ ಅಂದ್ಬಿಟ್ಟು. ಹಂಗೆ ಸಂಜು ಕೂಡ ಕಟ್ಟಿಂಗ್ ಮಾಡಿಸ್ಬೇಕಂತೆ. ನೋಡಿ, ಅವ್ನು ಮಾಡಿಸೇ ಇಲ್ಲ ಇಲ್ಲಿಗೆ ಬಂದಾಗಲಿಂದ, ಅದಕ್ಕೆ. ಸೊ ಓಕೆ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಲೈಟ್ ಆಫ್ ಮಾಡ್ಬಿಡಪ್ಪ. ಈಚೆ ಲೈಟೇ ಹಾಕಿಲ್ಲ ಗೈಸಿದ್ರೆ ನಾನು, ಅಂದರೆ ಇನ್ನೂ ಬೆಳಕಿದೆ. ಸೊ ಹಾಗಾಗಿ ನಾನು ಹಾಕಿಲ್ಲ. ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನನ್ನ ಫ್ರೆಂಡ್ಸು. ಆವಾಗ ಯಾರೋ ಕಮೆಂಟ್ ಮಾಡಿದ್ರಿ, ಯಾವ ವ್ಲಾಗ್ ಗೊತ್ತಾ, ಫುಡ್ ಚಾಲೆಂಜದು ವ್ಲಾಗ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ಅದು ನಾನು ಒಬ್ಬಳೇ ಮಾಡೋದಕ್ಕಾಗಲ್ಲ, ಸಂಜುನು ಕೂಡ ಡ್ಯೂಟಿಗೆ ಹೋಗಿರ್ತೇನೆ. ಅದಕ್ಕೆ ನನ್ನ ಫ್ರೆಂಡ್ಸು ಔಟ್ಸೈಡ್ ಹೋಗ್ತಾ ಇದ್ದೀವಲ್ಲ, ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡ್ತೀವಿ ಇವಾಗ. ಇನ್ನೇನಾದರೂ ತೊಗೋಬೇಕಿತ್ತಾ ಗೈಸ್? ಮಳೆ ಬಂದರೆ ಮಣ್ಣೆಲ್ಲ ಗಮ್ ಅಂತ ಇರುತ್ತೆ. ಸಂಜೆ ಇನ್ನೇನಾದರೂ ತೊಗೋಬೇಕಿತ್ತಾ? ATMದು ಕಟ್ಟಿಂಗು ಏನು ಗೊತ್ತಾ ಗೈಸ್, ಮರ್ತ್ಕೊಂಡು ಹೊಂಟೋಗ್ಬಿಡ್ತೀವಿ, ಮತ್ತೆ ಅಷ್ಟು ದೂರದಿಂದ ಬರಬೇಕಾಗುತ್ತೆ. ಗೈಸ್ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತೆ, ಇದಾಗಿತ್ತಲ್ವ. ಸೊ ಹಾಗಾಗಿ ಮತ್ತೆ ಏನಂತಾರೆ, ಉಗಿಯೋಕ್ಕೂ ಆಗ್ತಾಯಿಲ್ಲ, ನುಂಗೋಕ್ಕೂ ಆಗ್ತಿಲ್ಲ, ಅದು ಕೂಡ ಆಗ್ಬಿಟ್ಟೈತೆ. ಅದಕ್ಕೆ ನನ್ನ ಫ್ರೆಂಡು ಅದಕ್ಕೆ ತೊಪ್ಪೆ ಮೇಲೆ ಉಗ್ಗಿ ಬೆಳಗ್ಗೆ ಎದ್ದ ತಕ್ಷಣ ಅಂತ ಹೇಳಿದ್ಲು. ಇವಾಗ ಕಾಲಲ್ಲಿ ಮಾತಾಡಬೇಕಾದ್ರೆ ನೋಡೋಣ ಇಲ್ಲೆಲ್ಲಿ ತೊಪ್ಪೆ ಹುಡಿಕೊಂಡು ಹೋಗ್ಲಿ, ನೋಡ್ತೀನಿ. ಸಿಕ್ತು ಅಂದರೆ ಅವಳಂದು, ಸಿಕ್ಕಿದ್ರೆ ತೊಪ್ಪೆನ ಎತ್ಕೊಬಂದು ಮನೆ ಹತ್ರನೇ ಮಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಉಗ್ಗಿ ಅಂತ ಹೇಳಿದ್ದಾಳೆ. ನೋಡೋಣ. ಸ್ವಲ್ಪ ಬೆಳಕಿದೆ ಅಷ್ಟೇ ಗೈಸ್. ಇವಾಗ ಟೈಮ್ 7 ಗಂಟೆ. ಓಕೆ ಗೈಸ್, ನಾನು ಅಲ್ಲಿ ಹೋಗಿ ಸಿಗ್ತೀನಿ. ಗೈಸ್, ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಹಂಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಗಂಟ್ಲು ಸ್ವಲ್ಪ ನೋವು, ವಾಯ್ಸ್ ಹೆಂಗೆ ಬರ್ತಿದೆ ಏನೋ ಗೊತ್ತಿಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಟಿಫಿಕೇಶನ್ ಅಂತೂ ಬರ್ತಾನೆ ಇದೆ ಅಲ್ಲಿ. ಗೈಸ್, ನಾವಿವಾಗ ATM ಹತ್ರ ಬಂದ್ವಿ. ಬ್ಯಾಂಕ್ ಕ್ಲೋಸ್ ಆಗೈತೆ ಸದ್ಯ. ನಮ್ಮ ಪುಣ್ಯ ATM ಓಪನ್ ಐತೆ. ಕೆಲವೊಂದೊಂದು ಕಡೆ ಬ್ಯಾಂಕು ಕ್ಲೋಸ್ ಆದರೆ ATM ಕೂಡ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾನು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದಿದ್ದೀನಿ, ಗೂಗಲಲ್ಲಿ ಚೆಕ್ ಮಾಡಿಕೊಂಡು. ಕತ್ಲೆ ಗಾಯಿಸಿ ಪಿನ್ ಜನ್ರೇಟ್ ಮಾಡ್ಬಿಟ್ಟು ಸಂಜು ಮಾಡ್ಕೊಂಡು ನಾನು ಮರ್ತ್ಕೊಂಡು ಹಳೆ ATM ಎತ್ಕೊಬಂದ್ಬಿಟ್ಟಿದ್ದೀನಿ ಗೈಸ್. ಹೊಸ ATM ಎತ್ಕೊಬರ್ಬೇಕಿತ್ತು, ಹಳೆ ATM ಎತ್ಕೊಬಂದ್ಬಿಟ್ಟಿದ್ದೀನಿ. ಹಳೆ ATM ಆಲ್ರೆಡಿ ಕ್ಯಾನ್ಸಲ್ ಮಾಡಿಸಿದ್ದೀನಿ ನಾನು. ಇನ್ನೊಂದು ಸಲ ಬರಬೇಕಷ್ಟೇ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಇದು ಮಾಡಿಸ್ತೀನಿ. ಅಂದರೆ ನಾವಿರೋ ಕಡೆ ಎಲ್ಲೂ ಉಜ್ಜುವಂದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದು ಪಿನ್ ಜನ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ಬೇಕಿತ್ತು ಅದು ಗೈಸ್. ಮರ್ತ್ಕೊಬಿಟ್ಟೆ ಗೈಸ್, ಏನು ಮಾಡೋದಕ್ಕಾಗುತ್ತೆ, ಮರ್ತ್ಕೊಬಿಟ್ಟಿದ್ದೀನಿ. ಎತ್ತಿಟ್ಟಿದ್ದೆ ನಾನು, ಎಲ್ಲೋ ಮಿಸ್ ಆಗಿದ್ದನ್ನು ಎತ್ಕೊಬಂದ್ಬಿಟ್ಟಿದ್ದೀನಿ. ಅದು ಐ ಥಿಂಕ್ ವಾಷಿಂಗ್ ಮಿಷಿನ್ ಕವರ್ ಮೇಲೆ ಇರಬೇಕೇನೋ, ವಾಷಿಂಗ್ ಮಿಷಿನ್ ಮೇಲೆ ನೋಡಬೇಕು. ರಿಂಗ್ ಲೈಟು ಆಲ್ಮೋಸ್ಟ್ ಫೋನ್ ಅಂಗಡಿಲೇ ಸಿಗೋದು. ಸೊ ಹಾಗಾಗಿ ಇದ್ರೊಳಗೆ ಹೋದೋ ಅಲ್ಲೇನಾದರೂ ಸಿಗುತ್ತಾ ಅಂತ. ಬಟ್ ನಮ್ಗೆ ಅಲ್ಲೇ ಅದೇನೂ ಸಿಗಲಿಲ್ಲ, ಬರೀ ಬ್ಯಾಂಗಲ್ಸ್ಗಳೇ ಜಾಸ್ತಿ ಇತ್ತು ನಾವು ಹೋಗಿದ್ದ ಕಡೆ. ಆಮೇಲೆ ತರಕಾರಿ ಎಲ್ಲ ಇತ್ತು ಒಂದು ಕಡೆ, ಒಂದು ಲೈನೆಲ್ಲ ಫುಲ್ಲು ತರಕಾರಿ, ಒಂದು ಲೈನೆಲ್ಲ ಫುಲ್ಲು
ಹೂಗಳು ಆ ಥರ ಇತ್ತು. ಅಲ್ಲಿ ನನಗೇನು ರಿಂಗ್ಲೆಟ್ ಸಿಗಲಿಲ್ಲ. ಸರಿ ಆಯಿತು ಹೆಂಗಿದ್ರು ಬಂದಿದ್ದೀವಲ್ಲ ನಾವು, ತರಕಾರಿ ಮತ್ತು ಹೂವು ಹಣ್ಣೇ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಇವಾಗ ಹೂ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ನಾವು. ಪರವಾಗಿಲ್ಲ ಕಮ್ಮಿ ರೇಟೇ ಇತ್ತು. ಬಟ್ ನಾನು ಈ ಸಲ ಬಿಡಿ ಹೂವು ತಂದೆ. ನಾನು ಯಾವಾಗಲೂ ಕಟ್ಟಿರೋ ಹೂವನ್ನೇ ತೊಗೋತಾ ಇದ್ದೆ. ಈ ಸಲ ರೋಸ್ ತೊಗೊಂಡೆ ನಾನು. ಹಂಗೆ ಅಲ್ಲಿಂದ ನಾವು ಪುಳಿಯೋಗರೆ ಮತ್ತು ಅಚ್ಕಾರ್ ಪುಡಿ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ಹೋದೆ ನಾನು. ಪುಳಿಯೋಗರೆ ಚೆನ್ನಾಗಿತ್ತು. ಅವ್ರು ಹಂಗೆ ಟೇಸ್ಟ್ ನೋಡೋಕ್ಕೂ ಕೂಡ ಕೊಟ್ಟರು. ಒಂಥರ ಅದು ಸ್ಟಾರ್ಟಿಂಗ್ದು ನಾವು ತೊಗೊಂಡಿದ್ದು. ಅದು ದೇವಸ್ಥಾನದಲ್ಲಿ ಪುಳಿಯೋಗರೆ ಮಾಡ್ತಾರಲ್ಲ ಆ ಥರ ಇತ್ತು ಟೇಸ್ಟು ಸ್ವಲ್ಪ. ಸೊ ಅದಕ್ಕೆ ಅದನ್ನು ನಾನು ತೊಗೊಂಡೆ, ಸಂಜು ಜಾಸ್ತಿ ತಿಂತಾನಲ್ಲ ಅಂತ. ಹಂಗೆ ನಾವು ತರಕಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಇಲ್ಲೆಲ್ಲ ಗುಡ್ಡೆ ಇಟ್ಟಿರ್ತಾರೆ. ನಮ್ಮನೆ ಹತ್ರ ಎಲ್ಲ ಮಾಮೂಲಿ 1/4 ಕೆಜಿ ಲೆಕ್ಕ ಆ ಥರ ತೊಗೋಬೇಕು. ಆ ಥರ ಲೆಕ್ಕ ಇರುತ್ತೆ. ನಾನು ₹10 ನೋಟು ಅರ್ಧಗಿರೋದು ಕೊಟ್ಟಿದ್ರು ಅಂದ್ಬಿಟ್ಟು ಅದನ್ನ ಈಸ್ಕೊಬರೋಣ ಅಂತ ಹೋಗ್ತಾಯಿದ್ದೆ. ಅದನ್ನ ಈಸ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಇವಾಗ ಮತ್ತೆ ಅದೇ ತರಕಾರಿ ಅಂಗಡಿಗೆ ಹೋಗ್ತೀವಿ ನಾವು. ಅಂದರೆ ತರಕಾರಿ ತೊಗೋಬೇಕಾಗಿತ್ತಲ್ಲ ಹಾಗಾಗಿ. ಅಂದರೆ ನಾನೇನು ತೊಗೊಳ್ಳಿಲ್ಲ, ಅವ್ರು ವಾಪಸ್ ಈಸ್ಕೊಬಿಟ್ರು ಅಂದ್ಬಿಟ್ಟು ನಾನು ಹಾಗೆ ಹೊಂಟೋಗ್ಬಿಟ್ಟಿದ್ದೆ. ಇವಾಗ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ನಾನು. ಕ್ಯಾರೆಟು ಮತ್ತು ನಾನು ಬೆಂಡೆಕಾಯಿ ತೊಗೊಳ್ಳೋಣ ಅಂದ್ಕೊಂಡೆ. ಸಂಜು ಬೆಂಡೆಕಾಯಿ ತಿನ್ನಲ್ಲ. ಸೊ ಹಾಗಾಗಿ ಅದನ್ನು ನಾನು ತೊಗೊಳ್ಳಿಲ್ಲ. ಕ್ಯಾರೆಟ್ ಮತ್ತು ಬೀನ್ಸ್‌ನ ತೊಗೊಂಡೆ ನಾನು. ಆಲ್ಮೋಸ್ಟ್ ನಾವು ಫೋನ್‌ಪೇನೇ ಯೂಸ್ ಮಾಡೋದು, ಅಮೌಂಟೆಲ್ಲ ಡ್ರಾ ಮಾಡಲ್ಲ. ಬಟ್ ಸಂಜು ಒಂದೇ ಒಂದು ಹೆಲ್ಮೆಟ್ ಏನೋ ತೊಗೊಂಬಂದ್ಬಿಟ್ಟಿದ್ದೆ. 2 ಹೆಲ್ಮೆಟ್ ತೊಗೋಬೇಕಾಗಿತ್ತು. ತೊಗೊಂಡು ಹೋಗಬೇಕಿತ್ತು ಇಲ್ಲಿಂದ ನಾವು. ಒಂದೇ ತೊಗೊಂಡೋಗಿದ್ದು. ಆವಾಗ ಪೊಲೀಸವ್ರು ಹಾಕಿದ್ರು ನಮ್ಮನ್ನ. ಹಾಗಾಗಿ ಅಲ್ಲೇ ಕ್ಯಾಶ್ ತೆಗ್ದು, ಅಂದರೆ ಯಾರಿಗೋ ಪೇ ಮಾಡಿಬಿಟ್ಟು ₹40 ಎಕ್ಸ್ಟ್ರಾ ಕೊಟ್ಟು ₹1000 ಏನೋ ಈಸ್ಕೊಂಡೆ ನಾವು. ಹಂಗೆ ಪೊಲೀಸವ್ರಿಗೂ ಬಿಲ್ ಕಟ್ಬಿಟ್ಟು ಬಂದೋ ನಾವು. ಸೊ ಹಾಗಾಗಿ ಕ್ಯಾಶ್ ನನ್ನ ಹತ್ರನೇ ಇತ್ತು. ಹಂಗಾಗಿ ಕ್ಯಾಶ್ ಕೊಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಫೋನ್‌ಪೇ ಮಾಡ್ತಿದ್ದೆ. ಫೋನ್‌ಪೇ ಮಾಡೋದ್ರಿಂದನೇ ಆಲ್ಮೋಸ್ಟ್ ನಾವು ವೀಡಿಯೋಸ್ಗಳೇ ಮಾಡ್ಕೊಳ್ಳೋದಿಲ್ಲ. ಇವಾಗ ಕ್ಯಾಶ್ ಕೊಡ್ತಾ ಇದ್ನಲ್ಲ, ಸೊ ಹಾಗಾಗಿ ಸಂಜು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ಹಂಗೆ ನಾನು ಈರುಳ್ಳಿನ ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ನಾನು ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಈರುಳ್ಳಿ ತೊಗೊಂಡಿದ್ದು. ಅಂದರೆ ಒಟ್ಟಿಗೆ 4 ಕೆಜಿ 5 ಕೆಜಿ ತೊಗೊಂಡಿರ್ತೀನಲ್ಲ, ಸೊ ಅದು ತುಂಬ ಒಂದು 2-3 ತಿಂಗಳೇನೋ ಬರುತ್ತೆ. ಸೊ ಹಾಗಾಗಿ ಇವಾಗ ಮತ್ತೆ ಖಾಲಿ ಆಗಿತ್ತು. ಒಂದು 4 ಏನೋ ಇತ್ತು. ಅದಕ್ಕೆ ತೊಗೊಳ್ಳೋಣ ಹೆಂಗಿದ್ರು ಬಂದಿದ್ದೀವಲ್ಲ ಅಂದ್ಬಿಟ್ಟು ಈರುಳ್ಳಿ ತೊಗೋತಾ ಇದ್ದೆ ನಾನು. ಅವರು ಏನಂದರೆ ಮೇಲೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿರೋದೇ ಹಾಕಿದ್ರು. ಒಳಗೆಲ್ಲ ಫುಲ್ ಕೆಲವೊಂದೊಂದೆಲ್ಲ ಹೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಕ್ಲೀನಾಗಿ ಎಲ್ಲ ಆಯ್ಕೋತಾ ಇದ್ದೆ ನೋಡಿಬಿಟ್ಟು. ಹಂಗೆ ಬೆಳ್ಳುಳ್ಳಿನೂ ಕೂಡ ಕೇಳಿದೆ ತೊಗೊಳ್ಳೋಣ ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಖಾಲಿ ಆಗಿಬಿಟ್ಟೈತೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ನಾನು ನೆನೆಸ್ಕೊಂಡೆ ಬೆಳ್ಳುಳ್ಳಿ ಮನೇಲೇ ಇತ್ತು. ಆಮೇಲೆ ಬೇಡ ಬೆಳ್ಳುಳ್ಳಿ ಅಂತ ಅಂದ್ಕೊಂಡು ಬಂದೆ ನಾನು. ಅದನ್ನೇ ನೆನೆಸ್ಕೊತಾ ಇದ್ದೀನಿ. ಆಮೇಲೆ ಬೇಡ ಅಂದ್ಬಿಟ್ಟು ಬೆಳ್ಳುಳ್ಳಿ ಐತೆ ಅಂದ್ಬಿಟ್ಟು ಈಸ್ಕೊಂಡೆ. ಇವತ್ತು ಎಲ್ಲ ಕಡೆನೂ ಆಲ್ಮೋಸ್ಟ್ ಕ್ಯಾಶೇ ಕೊಟ್ಟಿದ್ದೀನಿ. ಫೋನ್‌ಪೇನೇ ಮಾಡಿಲ್ಲ ಎಲ್ಲೂ. ಸಂಜು ಬಜ್ಜಿ ಮೆಣಸಿನ್ಕಾಯಿ ತೊಗೋತಾ ಇದ್ದಾನೆ. ಯಾಕಂದರೆ ಅವ್ನು ಜಾಸ್ತಿ ಬಜ್ಜಿ ಬೋಂಡ ಎಲ್ಲ ಕೇಳ್ತಾ ಇರ್ತಾನಲ್ಲ. ಸೊ ಹಾಗಾಗಿ ನಾನು ಬಜ್ಜಿ ಮೆಣಸಿನ್ಕಾಯಿ ಅಂದ್ಬಿಟ್ಟು ತೊಗೊಂಡೆ. ಹಂಗೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಳ್ಳೋಣ ಮತ್ತು ಮಿಕ್ಸ್ ಸೊಪ್ಪು ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ತುಂಬ ದಿನ ಆಗಿತ್ತು ನಾನು ಮೊಸಪ್ಪು ಮಾಡಿ. ಅಲ್ಲೇ ಆ ಮನೇಲಿದ್ವಲ್ಲ ಬೆಂಗಳೂರಲ್ಲಿ, ಅದೇ ಮನೇಲಿ ಲಾಸ್ಟು ನಾನು ಅಲ್ಲೇ ವೀಕ್ಲಿ 1 ಟೈಮ್ಸ್ ಆದರೂ ನಾನು ಮೊಸಪ್ಪು ಮಾಡ್ತಾಯಿದ್ದೆ. ಬಟ್ ಇಲ್ಲಿ ನಾನು ಮಾಡೇ ಇಲ್ಲ. ಒಂದು ದಿನವೂ ಮಾಡಿಲ್ಲ ನಾನು. ಆಗಲೇ ನಮ್ದು ಇನ್ನೇನು ತಿಂಗಳೇ ಆಗಕ್ಕೆ ಬಂತು ಈ ಮನೆಗೆ ಬಂದು. ಅದಕ್ಕೆ ಮಾಡೋಣ ಅಂದ್ಕೊಂಡು ಮಿಕ್ಸ್ ಸೊಪ್ಪು ಕೇಳಿದೆ. ಬಟ್ ಅವ್ರು ಇಲ್ಲ ಮಿಕ್ಸ್ ಎಲ್ಲ ಕೊಡೋಲ್ಲ, ಹಂಗೆ ಸಪ್ರೇಟ್ ಒಂದು ಕಂತೆನೇ ತೊಗೋಬೇಕು ಅಂತಂದರು. ನನಗೆ ಒಂದು ಕಂತೆ ತೊಗೋಬೇಕು ಅಂತಲೇ ನನಗೆ ಗೊತ್ತಾಗಲ್ಲ ಅದು. ಸೊ ಅಲ್ಲಿ ಮಿಕ್ಸ್ ಕೊಟ್ಟಾಗ ಅವರೇ ಯಾವ್ಯಾವ ಸೊಪ್ಪು ಐತೆ ಎಲ್ಲ ಒಂದು 7 ಥರ ಸೊಪ್ಪೇನೋ ಕೊಡ್ತಾರೆ. ಬಟ್ ಇಲ್ಲಿ ನಾನು ಹೆಂಗೆ ತೊಗೊಳ್ಳಿ, ನಂಗೆ ಅಷ್ಟು ಗೊತ್ತಿಲ್ಲ ಸೊಪ್ಪು ಬಗ್ಗೆ ಎಲ್ಲ. ಅದಕ್ಕೆ ನಾನು ತೊಗೊಳ್ಳಿಲ್ಲ. ಬರೀ ಕೊತ್ತಂಬರಿ ಸೊಪ್ಪು ತೊಗೊಂಡೆ. ಕೊತ್ತಂಬರಿ ಸೊಪ್ಪಿನ ರೇಟ್ ಇವಾಗ ಸ್ವಲ್ಪ ಜಾಸ್ತಿ ಆಗೈತೆ. ಯಾಕಂದರೆ ಮಳೆ ಅಲ್ವಾ, ಸೊ ಹಾಗಾಗಿ ಅದನ್ನೊಂದೇ ಅಷ್ಟೇ ತೊಗೊಂಡಿದ್ದು. ತೊಗೊಂಡು ಹೊರಟ್ವಿ ನಾವು. ಕ್ಯಾಪ್ಸಿಕಮ್ ತೊಗೋಬೇಕಾಗಿತ್ತು, ಅದನ್ನು ಮರ್ತ್ಕೊಬಿಟ್ಟೆ ನಾನು. ಆಮೇಲೆ ಸರಿ ಕಾಯಿ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ಕಾಯಿ ಕೂಡ ಖಾಲಿ ಆಗಿತ್ತು. ಕಾಯಿ ಏನು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಸೊ ಹಾಗಾಗಿ ಇರಲಿ ಅಂದ್ಬಿಟ್ಟು ಚಿಕ್ಕದು ತೊಗೋತಾ ಇದ್ದೀನಿ ಒಂದು 3. ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಸಾಕು ಅದೇ 3. ಇಲ್ಲೇ ಎದುರುಗಡೆ ಮನೆ ಎಳ್ನೀರು ಮತ್ತು ಕಾಯಿ ಎಲ್ಲ ಕೊಡ್ತಾರಂತೆ. ನಾನು ತೊಗೊಬಿಟ್ಟೆ, ನಂಗೆ ನೆನಪಿರಲಿಲ್ಲ. ಇದು ಖಾಲಿ ಆದಮೇಲೆ ನೆಕ್ಸ್ಟ್ ಟೈಮ್ ಇವ್ರ ಹತ್ರನೇ ತೊಗೋಬೇಕು. ಇಲ್ಲೇ ತಂದು ಕೊಡ್ತಾರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ. ಇವಾಗ ಕಾಯಿ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ನಾವು ಗಾಡಿನ ಆಪೋಸಿಟ್ ರೋಡಲ್ಲಿ ಪಾರ್ಕ್ ಮಾಡಿದ್ದು. ಅಂದರೆ ಅವತ್ತು ಸೇಲಿಗೆ ಬಂದಿದ್ವಲ್ಲ, ಸೊ ಅಲ್ಲಿ ಪಾರ್ಕ್ ಮಾಡಿದ್ದು. ಹಂಗೆ ಅಲ್ಲಿ ಬಂದಾಗ ನಾನು ಇವಾಗ ಸ್ವೀಟ್ ಐಟಮು ಮತ್ತು ಕೋಲ್ಡ್ ಐಟಮ್ ಏನೂ ತಿನ್ನಂಗಿಲ್ವಲ್ಲ. ನಾನು ಫಲೂಡ ತಿನ್ನೋಣ ಅಂದ್ಕೊಂಡೆ. ಸಂಜು ಬೇಡ ಕೋಲ್ಡು ಅಂದ್ಬಿಟ್ಟು ಕೊಡಿಸ್ಲಿಲ್ಲ. ಸೊ ಹಾಗಾಗಿ ನಾನು ಸ್ವೀಟ್ ಕಾರ್ನ್ ತೊಗೋತಾ ಇದ್ದೀನಿ. ಅಂದರೆ ನಾನು ಸ್ವೀಟ್ ಏನು ತೊಗೊಳ್ಳಿಲ್ಲ, ಖಾರನೇ ತೊಗೊಂಡೆ. ಚೆನ್ನಾಗಿರುತ್ತೆ ಅದು ತಿನ್ನೋಕ್ಕೆ ಅಂತ. ಅಂದರೆ ಇವಾಗ ಮಳೆ ಕೂಡ ಬಂದಿತ್ತಲ್ವ, ಇನ್ನೇನು ಫಲೂಡ ಕೊಡಿಸಲ್ಲ ಅಂದ. ಸೊ ಹಾಗಾಗಿ ಅದನ್ನಾದರೂ ತಿನ್ನೋಣ ಅಂದ್ಕೊಂಡು ತೊಗೊಂಡೆ. ಸಂಜು ಏನು ತಿನ್ನಲ್ಲ, ನಾನು ಮಾತ್ರ. ಸಂಜು ಗಾಡಿ ತೆಗಿತಿದ್ದಾನೆ. ಅದು ಏನಂದರೆ ನಾವು ಗಾಡಿ ಪಾರ್ಕ್ ಮಾಡಿ ಹೋಗಿದ್ದೀವಿ. ಅದಾದಮೇಲೆ ನಮ್ಮ ಹಿಂದೆ ಏನೋ ಬಂದು ಪಾರ್ಕ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಅವನು ಗೊತ್ತೇ ಆಗಲ್ಲ ಅವ್ರುಗಳಿಗೆಲ್ಲ. ನಮ್ಮ ಹಿಂದೆನೇ ಗಾಡಿ ಒಂದು ನಿಲ್ಲಿಸಿದ್ದೀವಿ ಅಂತಂದಮೇಲೆ ನಿಲ್ಲಿಸ್ಬಾರ್ದು. ಬಟ್ ಅವ್ರು ನಮ್ಮ ಹಿಂದೆನೇ ನಿಲ್ಲಿಸಿದ್ರು. ಸೊ ಅದನ್ನು ನಾವು ತೆಗ್ದುಬಿಟ್ಟು ಗಾಡಿ ಎತ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಅವ್ರು ನೋಡಿದ್ರೆ ಗಾಡಿ ನಾವೇ ನಿಲ್ಲಿಸ್ಬಿಟ್ಟಿದ್ದೀವಿ ಅಂದ್ಕೊಂಡು ಒಬ್ಬರು ಬಂದು ಕೇಳ್ತಾಯಿದ್ರು. ಆಮೇಲೆ ನಾವಿಲ್ಲ ನೀವೇ ನಿಲ್ಲಿಸಿದ್ರಿ ಅಂದ್ಕೊಂಡು ಹೊರಟೋ ನಾವು.
ಇವಾಗ ಹೊರಡ್ತಾ ಇದ್ದೀವಿ. ರಿಂಗ್ಲೆಟ್ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಎಲ್ಲೂ ನಂಗೆ ರಿಂಗ್ಲೆಟ್ ಸಿಗ್ತಾನೆ ಇಲ್ಲ. ಆಲ್ಮೋಸ್ಟ್ ಕೆಲವೊಂದು ಅಂಗಡಿ ಕ್ಲೋಸ್ ಆಗಿತ್ತು. ಕೆಲವೊಂದು ಅಂಗಡಿ ಏನು ಅಂತಂದರೆ ಅಲ್ಲಿ ಇಲ್ಲ ರಿಂಗ್ಲೈಟು. ನಾವು ಮುಂಚೆನೇ ಅವ್ರಿಗೆ ಹೇಳಬೇಕು ಅನಿಸುತ್ತೆ, ಹೇಳಿದ್ರೆ ತಂದುಕೊಡ್ಬೋದೇನೋ ಮೇ ಬಿ. ನೋಡೋಣ. ಇವತ್ತು ಆಗಲಿಲ್ಲ, ನಾಳೆ ಯಾವಾಗಲಾದರೂ ಹೋಗಿ ನೋಡ್ತೀನಿ ಇನ್ನು ಟೈಮು. ರಿಂಗ್ಲೈಟ್ ಬೇಕೇ ಬೇಕು ಇವಾಗ ನನಗೆ. ಗೈಸ್ ನಾವು ಇವಾಗ ಜಸ್ಟು ಮನೆಗೆ ಬಂದು ಸಿಕ್ಕಾಪಟ್ಟೆ ಮಳೆ ಗೈಸ್. ಅಯ್ಯಪ್ಪ ಮಳೆಲೇ ನೆನ್ಕೊಂಡು ನಾವು ಇವಾಗ ಮನೆಗೆ ಬಂದು. ಇನ್ನೊಂದೇನು ಅಂತಂದರೆ ನಾವು ಏನು ತರಕ್ಕೆ ಹೋದ್ವಿ, ಏನೋ ತಂದ್ವಿ, ತರಕ್ಕೆ ಹೋಗಿದ್ದೆ ಏನೋ. ಆ್ಯಕ್ಚುಲಿ ನಾವು ಹೋಗಿದ್ದೆ ರಿಂಗ್ಲೈಟ್ ತರೋದಕ್ಕೆ. ಆ ರಿಂಗ್ಲೈಟು ಎಲ್ಲೂ ಸಿಗಲಿಲ್ಲ. ಅಂದರೆ ಕೇಳ್ದೋದು ಆಲ್ಮೋಸ್ಟು ಫೋನ್ ಅಂಗಡಿಲೇ ಸಿಗೋದು, ಅದಕ್ಕೆ ಕೇಳ್ದೋ ರಿಂಗ್ಲೈಟು. ಬಟ್ ಅವ್ರು ಇಲ್ಲ ಮ್ಯಾಮ್ ನಮ್ಮ ಹತ್ರ ಅಂತ ಹೇಳಿದ್ರು. ಅಂದರೆ ಇಲ್ಲೂ ಫಸ್ಟೇ ಮುಂಚೆನೇ ಹೇಳ್ಕೋಬೇಕು ಅನಿಸುತ್ತೆ. ನಾವು ಹೇಳಿದ್ರೆ ಆಮೇಲೆ ತಂದ್ಕೊಡ್ಬೋದು ಅನ್ಸುತ್ತೆ ಅವರು. ಆ್ಯಂಡ್ ಆಮೇಲೆ ಸಂಜು ಕಟ್ಟಿಂಗ್ ಮಾಡ್ಸೋಕ್ಕೆ ಹೋಗಿದ್ನಲ್ವಾ, ಸೊ ಅದು ಕೂಡ ಕ್ಲೋಸ್ ಆಗಿತ್ತು. ಆಮೇಲೆ ನಾನು ಎ ಟಿ ಎಮ್ ಯಾವುದೋ ಹೊಸದು ತೊಗೊಂಡೋಗೋಕ್ಕೆ ಹಳೇದನ್ನೇ ತೊಗೊಂಡು ಹೊಂಟೋಗ್ಬಿಟ್ಟಿದ್ದೀನಿ. ಇದು ಆಲ್ರೆಡಿ ಕ್ಲೋಸ್ ಆಗಿದೆ ಎ ಟಿ ಎಮ್ಮು. ಇದನ್ನು ತೊಗೊಂಡೋಗಿದ್ದೀನಿ. ಇವಾಗ ಅದಕ್ಕೂ ಮತ್ತೆ ಇನ್ನೊಂದು ಸಲ ಹೋಗಬೇಕು ನಾಳೆ ಯಾವಾಗಲಾದರೂ. ಅಯ್ಯಪ್ಪ ಬರೀ ತಲೆನೋವು ಕೆಲಸಗಳು. ಏನೋ ತರೋದಕ್ಕೆ ಹೋಗಿ ಏನೋ ತೊಗೊಬಂದಿದ್ದೀವಿ. ಇವಾಗ ನಾವು ತರಕಾರಿ ಎಲ್ಲ ತರೋದಕ್ಕೆ ಹೋಗಲಿಲ್ಲ, ನಾವು ಅದನ್ನೇ ತೊಗೋಬೇಕು ಅಂತ ಹೋಗಿದ್ದು. ಹೆಂಗಿದ್ರು ಅಷ್ಟು ದೂರ ಹೋಗಿದ್ದೀವಲ್ಲ, ಇನ್ನೇನು ಸಿಟಿ ಹತ್ರನೇ ತೊಗೊಬಂದ್ಬಿಡೋಣ ಅಂದ್ಬಿಟ್ಟು ಎಲ್ಲ ತೊಗೊಬಂದು. ಇವಾಗ ನಾನು ಚಿಕನ್ ತೊಗೊಬಂದು ಅಡುಗೆ ಮಾಡೋಣ ಅಂದ್ಕೊಂಡೆ. ಆಲ್ರೆಡಿ ಟೈಮ್ ಆಗೋಗಿದೆ. ಮಳೆಯಲ್ಲೂ ಕೂಡ ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಯ್ತಿತ್ತು. ಜರ್ಕಿನೇನೋ ಹಾಕ್ಕೊಂಡೇ ಹೋಗಿರಲಿಲ್ಲ, ನಾನು ಮರ್ತ್ಕೊಂಡು ಹೊಂಟೋಗ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಆಯ್ತಿತ್ತು. ಯಾರು ಬಂದು ಅಡುಗೆ ಮಾಡ್ತಾರೆ, ಸದ್ಯಕ್ಕೆ ತಿನ್ಕೊ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಿತ್ತು. ಸಂಜೆ ಇಲ್ಲ ಚಿಕನ್ ತೊಗೊಂಡೋಗಿ ಗ್ರೇವಿ ಏನಾದರೂ ಮಾಡೋಣ ಅಂತಂದ. ಆಮೇಲೆ ನಾನು ಬೇಡ ಅಂದ್ಬಿಟ್ಟು ಎಗ್ ರೈಸ್ ಮತ್ತು ಕಬಾಬ್ ತೊಗೊಬಂದಿದ್ದೀನಿ. ಇವಾಗ ಅದನ್ನೇ ಊಟ ಮಾಡಬೇಕು. ಬನ್ನಿ ಇವಾಗ ಎಗ್ ರೈಸ್ ಕಬಾಬ್ನ ಹಾಕ್ತೀನಿ. ಎಲ್ಲ ಇವಾಗ ನಾನು ತಂದಿರೋದೆಲ್ಲ ಕೊತ್ತಂಬರಿ ಸೊಪ್ಪು ಸೊಪ್ಪು ಮತ್ತು ತರಕಾರಿ ಎಲ್ಲ ತಂದಿದ್ದೀನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಗೆ ಹಾಕಬೇಕು. ಅದು ಕೂಡ ಕೆಲಸ ಇವಾಗಲೇ ಹಾಕಬೇಕು. ಫಸ್ಟು ಊಟ ಮಾಡ್ಕೊಬಿಡ್ತೀನಿ, ಆಮೇಲೆ ಫ್ರಿಜ್ಗೆ ಹಾಕ್ತೀನಿ ಅದನ್ನೆಲ್ಲ. ಬನ್ನಿ ಇವಾಗ ಊಟ ಮಾಡೋಣ. ಎಗ್ ರೈಸ್ ಕಬಾಬ್ ತಂದಿದ್ವಲ್ಲ, ಇಲ್ಲಿ ಕಬಾಬ್ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀವಿ. ಹೆಂಗೈತೇನೋ ಗೊತ್ತಿಲ್ಲ. ಈ ಮಳೆ ಟೈಮ್ಗೆ ಗೈಸ್ ಈ ಎಗ್ ರೈಸ್ನ ಎವ್ರಿ ಡೇ ತಿಂದು ನಾನೇನು ತಿಂತೀನಿ, ಹೆಂಗೂ ಮಾಡೋಂಗಿಲ್ಲ. ಆಮೇಲೆ ಜಾಸ್ತಿ ಲೇಟು ಆಗೋಲ್ಲ ಗೈಸ್. ಮನೇಲಿ ಆರಾಮ್ಸಾಗಿ ಮಾಡ್ಬೋದು. ಇನ್ನು ಹೊರಗಡೆ ಅಂದರೆ ತಿನ್ಕೊಂಡ್ಬಂದು ಆರಾಮ್ಸಾಗಿ ಮಾಡ್ಕೋಬೋದು. ಖಾರ ಹಾಕ್ಕೊಂಡೆ ಹಂಗೆ ಗೈಸ್. ಕೋಲ್ಡ್ ಆಗಿರೋದಕ್ಕೆ ನಾನು ಫ್ಲಾಸ್ಕಲ್ಲಿ ಆಲ್ರೆಡಿ ಬಿಸಿನೀರನ್ನ ಕಾಯಿಸಿಟ್ಟಿದ್ದೀನಿ. ಕೋಲ್ಡ್ ಆಗಿಬಿಟ್ಟೈತೆ ಸಿಕ್ಕಾಪಟ್ಟೆ. ಗಂಟಲೆಲ್ಲ ಒಂಥರ ಕಡ್ತ ಫೀಲು. ನಾನು ಮುಂಚೆ ಬೆಂಗಳೂರಲ್ಲಿದ್ದಾಗ ಬಿಸಿನೀರು ಎವ್ರಿ ಡೇ ಬಿಸಿನೀರೇ ಕುಡಿತಿದ್ದೆ. ನಾನು ತಣ್ಣೀರು ಕುಡಿತಾನೆ ಇರಲಿಲ್ಲ. ಎಲ್ಲೋ ಬಿಸಿನೀರನ್ನ ಬಿಟ್ಬಿಟ್ಟಿರೋದಕ್ಕೇನೋ ಹಿಂಗೆ ಆಗ್ಬಿಟ್ಟಿರ್ಬೇಕು. ಜಾಸ್ತಿ ಕೋಲ್ಡ್ ಆಗಿಬಿಟ್ಟೈತೆ. ಸಂಜೆ ತಣ್ಣೀರು, ಅವ್ನು ಬಿಸಿನೀರೆಲ್ಲ ಕುಡಿಯೋಲ್ಲ, ಅವ್ನಿಗೆ ಅಭ್ಯಾಸ ಇಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಬಿಸಿನೀರು ಕುಡಿಯೋದೇ. ಮುಂಚೆ ಎಲ್ಲ ಕುಡಿತಿದ್ದೆ. ಗೈಸ್ ನಂದು ಇವಾಗ ಜಸ್ಟ್ ಊಟ ಎಲ್ಲ ಮುಗೀತು. ಮತ್ತು ನಾವು ತರಕಾರಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಇಟ್ಟೆ. ಆ್ಯಂಡ್ ನಾವು ಇವತ್ತು ಕಬಾಬ್ ತಂದಿದ್ವಲ್ಲ, ಅದು ನಾವು ಬೆಂಗಳೂರಲ್ಲಿ ತಿಂತಿದ್ವಲ್ಲ, ಅಷ್ಟೇನು ಚೆನ್ನಾಗಿರಲಿಲ್ಲ, ನಾರ್ಮಲಾಗೇ ಇತ್ತು. ಇವಾಗ ಊಟ ಎಲ್ಲ ಮುಗೀತಲ್ವ, ಸೊ ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್. ಬಾಯ್.